means what? Acceptance. ಮುಂದೆ ನನ್ನ ಭವಿಷ್ಯವನ್ನು ಕುರಿತು ನನಗೆ ಸಮಾಧಾನದಿಂದ ಇರ್ಲಿಕ್ಕೆ ಬರುವುದಿಲ್ಲ. ಶಿಕ್ಷಾ ಅಂತಂದ್ರೆ ವರ್ತಮಾನ ಕಾಲದಾಗೂ ಸಮಾಧಾನ ಇರಬೇಕು, ಭವಿಷ್ಯತ್ ಕಾಲದ ಬಗ್ಗೆ ಸಮಾಧಾನ ಇರಬೇಕು, ಭೂತ ಕಾಲದಲ್ಲಿ ಆದಂತ ವಿಷಯ ಬಗ್ಗೆನೂ ಸಮಾಧಾನದಿಂದ ಒಪ್ಪಿಕೋಬೇಕು ಅಂತ ಅರ್ಥ. Acceptance ಅಂದ್ರೆ ಒಪ್ಪಿಕೋಬೇಕು. ಕ್ಷಮಾ means what? The capacity to wait. ಸಮಾಧಾನದಿಂದ ಇರುವಂತದ್ದು ಏನು ಕಲಿತೀವಿ ಅದು ನಮಗ ತಿತಿಕ್ಷಾನ ಇದ್ರೆ ಅದು ಬರ್ತದೆ, ನಾನು ಬರೋದಿಲ್ಲ ಅಂತ ಅರ್ಥ. I don't have acceptance and waiting capacity. The result is stress and strain in the personality. ನನಗ ತಡ್ಕೊಳ್ಳುವಂತ ಸಾಮರ್ಥ್ಯ ಇಲ್ಲ, ಬಂದಂತದ್ದು ಸಿಚುವೇಶನ್ ಏನು ಬಂದದ ಪರಿಸ್ಥಿತಿ ಅದನ್ನ ಒಪ್ಪಿಕೊಳ್ಳಕ್ ನನಗೆ ಆಗುವುದಿಲ್ಲ ಅಂತಂದ್ರೆ ನಾನು ವಿನಾಕಾರಣ ನನ್ನ ಮನಸ್ಸಿನ ಮ್ಯಾಗ ವಿನಾಕಾರಣ ನಾನು ಹೊರೆಯನ್ನ ಹಾಕ್ತಾ ಇದ್ದೇನೆ. ಆ ಸ್ಟ್ರೆಸ್ ಅಂಡ್ ಸ್ಟ್ರೇನ್ ನನ್ನ ವ್ಯಕ್ತಿತ್ವದ ಮ್ಯಾಗ ಅದು ಪರಿಣಾಮ ಬೀರ್ತದೆ. which is a curse of the modern fast life. ಇವತ್ತಿನ ಆಧುನಿಕ ಜೀವನ ಹೆಂಗದ ನೋಡ್ರಿ, ವಿಚಾರ ಮಾಡ್ರಿ. ಭಯಂಕರ ಫಾಸ್ಟ್, ಏನು ಎಲ್ಲ ಲಘು ಲಘು ಆಗ್ಬೇಕು, ಫಾಸ್ಟ್ ಆಗ್ಬೇಕು, ಫಾಸ್ಟ್. ಎದಕ್ಕೂ ತಾಳ್ಮೆ ಅನ್ನೋದಿಲ್ಲೇ ಇಲ್ಲ. ಈ ಆಧುನಿಕ ಜೀವನ ನಮ್ಗ ವಿನಾಕಾರಣ ಮನಸ್ಸಿನ ಮ್ಯಾಗ ಅನೇಕ ಹೊರೆ ಒತ್ತಡವನ್ನು ಹಾಕ್ತದ, ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಮಾಡ್ತದ, ಒತ್ತಡ ಹಾಕ್ತದ ಅಂತ ಅರ್ಥ. And the organizers are stressed out. This has to work out. Money will come or not, etc. ಈ ರೀತಿ ಏನು ಹೆಚ್ಚು ಕಮ್ಮಿ ಆಗ್ತದ ಅವಾಗ ತಾಳ್ಮೆ ಇಲ್ಲ ಅಂದ್ರೆ ಹೊರೆ ಅನಿಸ್ತದ, ಸ್ಟ್ರೆಸ್ ಅನಿಸ್ತದ, ಸ್ಟ್ರೇನ್ ಅನಿಸ್ತದ, ನೋವು ಅನಿಸ್ತದ, ಹಾರ್ ಅನಿಸ್ತದ. ಶಾಸ್ತ್ರದಾಗ ಈ ಹೊರೆಗೆ ಏನಂತಾವ? ಅನಾಯಾಸ ಅಂತ. ಅನಾಯಾಸ, ಫ್ರೀಡಮ್ ಫ್ರಮ್ ಸ್ಟ್ರೆಸ್ ಅಂದ್ರೆ ಅದು ಇರಬಾರದು. ಸ್ಟ್ರೆಸ್ ವಿನಾಕಾರಣ ಹೊರೆ ನಮ್ಮ ಮನಸ್ಸಿನ ಮೇಲೆ ಇರಬಾರ್ದು ಅಂದ್ರೆ ಏನಂತಾರ? ಅನಾಯಾಸ ಅಂದ್ರೆ ಇದರಿಂದ ಮುಕ್ತನಾಗಿರುವುದು. ಲರ್ನ್ ಟು ಸಿಟ್ ಫಾರ್ ಸಮ್ ಮೊಮೆಂಟ್ ಡೈಲಿ, ಜಸ್ಟ್ ರಿಲ್ಯಾಕ್ಸ್. ದಿವಸ ಒಂದು 10 ನಿಮಿಷ ಮುಂಜಾನೆ ಸಂಧ್ಯಾ ವಂದನ ಕಾಲದಾಗ ರಿಲ್ಯಾಕ್ಸ್ ಮಾಡಿದ್ರೆ ಅಂತ ಹೇಳ್ತಾರೆ. ಸಂಧ್ಯಾ ವಂದನ ಮುಂಜಾನೆ 6 ಗಂಟೆ, ಸಾಯಂಕಾಲ ಮಧ್ಯಾಹ್ನ 12 ಗಂಟೆ, ಸಾಯಂಕಾಲ 6 ಗಂಟೆ. ದಿವ್ಸಕ್ಕೆ 3 ಹೊತ್ತು ಸಂಧ್ಯಾ ವಂದನ ಮಾಡಂತಾರಲ್ಲ, ಸಮಾಧಾನದಿಂದ ಕುತ್ಕೊಂಡು ಕಣ್ಣು ಮುಚ್ಚಿ ಪರಮಾತ್ಮನ ಧ್ಯಾನ ಮಾಡಿದ್ರೆ ಅಂತ. ರಿಲ್ಯಾಕ್ಸ್. That is why I kept ಸಂಧ್ಯಾ ವಂದನ at regular intervals so that you learn to sit without stress. ಅಂದ್ರ ಆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಯಾವುದು ಹೊರೆ ಅನ್ಸುತ್ತಲ್ಲ, ವಜ್ಜೆ ಅನ್ಸುತ್ತಲ್ಲ, ಮನಸ್ಸಿಗೆ ವಜ್ಜೆ ಅನಿಸ್ತಂಗ 3 ಸಲ ಸಂಧ್ಯಾ ವಂದನಗಳನ್ನ ಮಾಡಿ ಪರಮಾತ್ಮನ ನೆನೆ ಎತ್ಕೊಂಡು ಹಿಂದಿನವರು ಸಂಧ್ಯಾ ವಂದನ ಅನ್ನುವಂಥದ್ದು ಒಂದು ಪ್ರಕರಣವನ್ನು ಹಾಕಿಕೊಟ್ಟಿದ್ರು ಜೀವನವಾಗಿ. ಅಂಡ್ ಡಾಕ್ಟರ್ಸ್ ಟಾಕ್ ಅಬೌಟ್ 2 ಕೋರ್ಸಸ್. ಇವತ್ತಿನ ಕಾಲದಾಗ ಇದ್ರೂ ಕೂಡ ಈ ಹೊರೆ, ಮಾನಸಿಕವಾದಂತ ಹೊರೆ ಏನಂದ್ರೆ ಇದ್ರೂ ಕೂಡ 2 ಭಾಗ ಮಾಡ್ತಾರೆ. ಒಂದು ಫಿಸಿಕಲ್ ಸ್ಟ್ರೆಸ್ ಆನ್ ದ ಬಾಡಿ, ದ ಮಸಲ್ಸ್ ಆರ್ ಆಲ್ವೇಸ್ ಶಾರೀರಿಕ ಒತ್ತಡ, ಮತ್ತೊಂದು ಮಾನಸಿಕ ಒತ್ತಡ. 2 ಒತ್ತಡ ಇರ್ತಾವ. ಅವು 2 ಕೂಡ್ಕೊಂಡು ಬಂದ್ರೆ ಏನು? ಶರೀರದ ಮ್ಯಾಗ ಒತ್ತಡ, ಮಾನಸಿಕ ಮ್ಯಾಗ ಒತ್ತಡ, 2 ಕೂತ್ಕೊಂಡು ಬಂದ್ರೆ ಜೀವನವನ್ನ ಹಾಳು ಮಾಡ್ತಾವ ಅಂತ. accumulates over time and makes you irritable all the time. ಈಗ ಮನುಷ್ಯನಿಗೆ ಕಿರಿಕಿರಿ ಉಂಟು ಮಾಡ್ತವೆ. ದೈಹಿಕ ಮತ್ತು ಮಾನಸಿಕವಾದಂತಹ ಏನು ಹೊರೆ ಅದ, ಒತ್ತಡ ಅದ, ಇದು ಅನಾರೋಗ್ಯಕರವಾದ ಬೆಳವಣಿಗೆಯನ್ನ ಉಂಟು ಮಾಡ್ತದೆ, ಕಿರಿಕಿರಿ ಉಂಟು ಮಾಡ್ತದೆ ಮನಸ್ಸಿಗೆ, ಶರೀರಕ್ಕೆ ಕೂಡ. The indication of stress and strain is you are all the time at the flash point. ನೋಡ್ರಿ, ಯಾವಾಗಲೂ ಇಂಡಿವಿಜುವಲ್ ಮನುಷ್ಯನಿಗೆ ಜೀವನದಾಗ ಬಹಳ ಜೀವನ ಕಷ್ಟ ಅನಿಸ್ತದ, ಭಯ ಅನಿಸ್ತದ. Somebody has to ask something, clear up, ಇದರಲ್ಲಿ ನೋವಿಸ್ತೀವಿ. ಇಲ್ಲ ತಾಬಡ್ತೋಬಡ ಆಗ್ಬೇಕು ಕೆಲಸ, ಎಲ್ಲೂ ಬಾಳೆ ಇರಬಾರ್ದು, ಎಲ್ಲ ಇಲ್ಲ ಬಡಬಡ ಕೆಲಸ ವಿಶ್ವಾಸ ಎಲ್ಲಿ ಇರುವುದು, ತಾಳ್ಮೆ ಅನ್ನೋದೇ ಇಲ್ಲ. ಎಲ್ಲ ಮುಗಿದೂರಿಗೆ ಸಿಗ್ತದೆ.
anger at the lowest. I am all the time irritable, ಯಾವಾಗಲೂ ಕಿರಿಕಿರಿ, ಯಾವಾಗಲೂ ಸ್ವಭಾವ. And Dayana Swamiji says, when the irritable person comes home, the children are all about, father has come, one goes to this room, anger goes to the anger room, the poor boy has to twice less deal. ಯಾವಾಗ ಈ ಕಿರಿಕಿರಿ ಮಾಡುವಂತ ತಂದೆ ಮನಿ ಸೇರಿದ ಅಂದ್ರೆ ಹುಡುಗರು ಆಡ್ತಿರ್ತಾವ ಅಂತ ಚಂದ, ಅವು ಆಡ್ತಿರ್ತಾವ. ನಮ್ಮಪ್ಪ ಬಂದಪ್ಪ ಬೈತಾವ ಅಂತ ಕೂಡ ಎಲ್ಲ ನಾವು ಹೋಗಿ ಸೇರ್ಕೊತಾನ. ಅನಿವಾರ್ಯವಾಗಿ ಆ ಹೆಂಡತಿಗೆ ಇವನು ಸಂಪಾದಿಸ್ತಾನೆ. ನಿಮ್ಮ ಕಿರಿಕಿರಿ, ಕುತ್ತೂರು ಕಿರಿಕಿರಿ, ನಿಂತೂರು ಕಿರಿಕಿರಿ, ಎಲ್ಲ ಕಿರಿಕಿರಿ. And this irritable condition is accumulated stress and often children are victim. ನೋಡ್ರಿ, ಇಂಥ ಒಂದು ಮಾನಸಿಕವಾದ ಹೊರೆ ಇತ್ತಂತ ಆ ಮನುಷ್ಯನಿಗೆ, ಅಂತದ್ರಾಗ ಅಕಸ್ಮಾತ್ ಮಕ್ಕಳು ಏನಾಗ್ತದಂತ ಬರೀ ವಿಶ್ವಾಸ, ಅವ್ರ ಸಿಟ್ಟಿಗೆ ಅವರು ಮಕ್ಕಳು ಬಲಿಪಶುವಾಗ್ತಾರ, ಅವ್ರ ಹೆಣ್ಣು ಬಲಿಪಶುವಾಗ್ತಾರ, ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ನಾಗ ಎಲ್ಲರೂ ಅವನ್ನ ಬಲಿಪಶುವಾಗ್ತಾರ. And previously when father is mentioned about mother was there in the and the cushion, now both of them are working. Hello. ಏನಂತಾರ್ರಿ, ಹೊರಗೆ ದೊಡ್ಕೊಂಡ್ ಬರುವಂತ ತಂದೆ ಯಾವಾಗಲೂ ಒತ್ತಡದಾಗಿರ್ತಾನ, ಮಾನಸಿಕ ಒತ್ತಡ, ದೈಹಿಕ ಒತ್ತಡ ಇರ್ತಾನ. ಅಟ್ಲೀಸ್ಟ್ ಹಿಂದಿನ ಕಾಲದಾಗ ತಾಯಿ ಇದ್ರು ಮನೆಯಾಗ ಇರ್ತಿದ್ರು, ಅವ್ರಾಗ ಟೆನ್ಷನ್ ಇರ್ತಿದ್ರು, ಟೆನ್ಷನ್ ಇರ್ತಿದ್ದಿಲ್ಲ, ಅವರೇ ಇರ್ತಿದ್ರು. ಇವತ್ತಿನ ಕಾಲದಾಗ ತಂದೆನೂ ಬಿಡಕ್ ಹೋಗ್ತಾರ, ತಾಯಿನೂ ಬಿಡಕ್ ಹೋಗ್ತಾರ. ನೋಡ್ರಿ, ಇಬ್ರು ಟೆನ್ಷನ್ದಾಗ ಬರ್ತಾರ ಮನಿ. ನಾವು both of them are working, ಜನರಲ್ಲಿ the temperature at home is above 100 degree. ಅಂದ್ರೆ ಮನೆಯೊಳಗ ಗಿಡದ ಕುಂದ್ರಕ್ಕೆ ನಿಮಗೂ ಸಮಾಧಾನ ಇಲ್ಲ, ಈಗೂ ಸಮಾಧಾನ ಇಲ್ಲ, ಮಕ್ಕಳಿಗೂ ಸಮಾಧಾನ ಇಲ್ಲ. And children become victims and they also get the internal stress. When they grow out, they take it on their life at home, and thus we have got a nuclear family flow. ಮುಂದೆ ಆ ಟೆನ್ಷನ್ ಬೆಳೆದ ಮಕ್ಕಳು ಏನ್ ಮಾಡ್ತಾರ, ಟೆನ್ಷನ್ ಇಂದ ಟೆನ್ಷನ್ 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 ಮತ್ತೇನಾಗ್ತದ, ಇಡೀ ಫ್ಯಾಮಿಲಿನ ಟೆನ್ಷನ್ ಕೂತ್ಕೊಂಡಿರ್ತದ ಅಂತಾರ. ಐ ವಾಸ್ ವಂಡರಿಂಗ್ ವೈ ಇಟ್ ಈಸ್ ದೇ ಕಾಲ್ಡ್ ನ್ಯೂಕ್ಲಿಯರ್ ಫ್ಯಾಮಿಲಿ. ಈಗಿನ ಕಾಲದಾಗ ನೋಡ್ರಿ, ದೊಡ್ಡ ದೊಡ್ಡ ಕುಟುಂಬ ಇಲ್ಲ, ಒಬ್ಬ ತಂದೆ, ಒಬ್ಬ ತಾಯಿ, ಒಬ್ಬ ಮಕ್ಕಳು, ಇಷ್ಟೇ ಇರ್ತಾವ ಫ್ಯಾಮಿಲಿ ಒಳಗೆ. ಅವಾಗ ನಂಗ ತಂದೆ, ತಾಯಿ, ಅಜ್ಜ, ಮುತ್ತಜ್ಜ, ಅಮ್ಮ, ಹಿಂಗ ಎರಡೆರಡು 3 ಜನ ಇರ್ತಿದ್ರು. ಅವಾಗ ಒಂದೊಂದು ಕುಟುಂಬದಾಗ 15, 20, 40 ಜನ ಮಠ ಇರ್ತಿದ್ರು, ಕೂಡಿ ಕುಟುಂಬ ಇರ್ತಿತ್ತು. ಈಗ ಹಂಗಲ್ಲ, ಒಂದೊಂದು ಸಿಂಗಲ್ ಕುಟುಂಬ, ನ್ಯೂಕ್ಲಿಯರ್ ಕುಟುಂಬ ಅಂತಾರೆ. ನ್ಯೂಕ್ಲಿಯರ್ ಕುಟುಂಬ ಆಗ್ಯಾವ ಈಗ ಅಂತಾರ ಅವ್ರು. My experience in that is a critical moment to explore their shanti is an extremely important value to avoid the stress is the injury on myself, and when the stressful person explores the need is inflicting injury on the other. Therefore, a stressful person is always practicing the upon ಯಾವಾಗಲೂ ಇಂಥ ಮಾನಸಿಕ ಮತ್ತು ದೈಹಿಕ ಹೊರೆ ಇದ್ದ ಮನುಷ್ಯ ಮತ್ತೊಬ್ಬರಿಗೂ ಹೊರೆನ ಆಗ್ತದ ಹೊರತು ಅವ್ರು ಯಾರಿಗೂ ಶಾಂತಿ ಸಮಾಧಾನವನ್ನ ಸಾಧ್ಯನೇ ಇಲ್ಲ. Therefore, if ahimsa has to be followed, ಶಾಂತಿ is required ಅಂತ. ಅಹಿಂಸಾವನ್ನು ನಾವು ಪಾಲಿಸ್ಬೇಕಂದ್ರೆ ಮತ್ತೆ ಶಾಂತಿ ಇರಲೇಬೇಕು, ಸಮಾಧಾನ ಇರಲೇಬೇಕು, ಶಾಂತಿ is the only method to develop ahimsa. ಅಹಿಂಸಾವನ್ನು ಕಳ್ಕೋಬೇಕು. ಅಹಿಂಸಾದಿಂದ ದೂರ ಇರ್ಬೇಕಂದ್ರೆ ನಮ್ಮಲ್ಲಿ ಸಮಾಧಾನ, ಶಾಂತಿ ಇರಲೇಬೇಕು. And therefore, very important this arthritis called anasara relax the mind. ಯಾವುದು ಹೊರೆ, ಯಾವುದೋ ಒಂದು ಹೆಚ್ಚಿನ ಒಂದು ಟೆನ್ಷನ್ ಏನ್ರಿ, ದೈಹಿಕವಾಗಿ ಮಾನಸಿಕವಾಗಿ ಯಾವುದೋ ಒಂದು ಒತ್ತಡ ಇರೋದ ಜೀವನ ಮಾಡಬೇಕಾದ ಏನದ, ಅದಕ್ಕೆ ಏನಂತಾರ, ಅನಾಯಾಸ. ಇರ್ಬೇಕು. ಕುಂದ್ರು ಸಿಟಿ ಮಾಡ್ತಾನ, ನಿಂತ್ರು ಸಿಟಿ ಮಾಡ್ತಾನಂದ್ರ ಅಂತ ಮನೆಯೊಳಗೆ ಸಮಾಧಾನ ಇರೋದಿಲ್ಲ ಅಂದ್ರೆ ಏನ್ ಮಾಡೋದು? ಎಷ್ಟು ಐಶ್ವರ್ಯ ಇದ್ರೇನು, ಎಷ್ಟು ಅಂತಸ್ತು ನೋಡಿ ಏನ್ ಮಾಡೋದು? ಸಮಾಧಾನ ಇಲ್ಲ. ಆದ್ರಿಂದ ಶಾಂತಿ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ವ್ಯಾಲ್ಯೂ. ನಮ್ಗೆ ಏನಾದ್ರು ಸಾಧನೆ ಮಾಡ್ಬೇಕಂತ ಶಾಂತಿ ಇರಬೇಕು. ಶಾಂತಿ. ದ ನೆಕ್ಸ್ಟ್ ವ್ಯಾಲ್ಯೂ ಈಸ್ ಆರ್ಜವಂ. ಮುಂದಿನ ಒಂದು ಲಕ್ಷಣ ಯಾವ್ದಪ್ಪ ಸಾಧಕನಲ್ಲಿ ಇರಬೇಕಾಗಿತ್ತು ಅಂದ್ರೆ ಆರ್ಜವಂ ಅಂತ. ಆರ್ಜವಂ ಅಂದ್ರೆ ಏನ್ರಿ ಅಂತಾರ.
ಆರ್ಜವಂ ಮೀನ್ಸ್ ಅಲೈನ್ಮೆಂಟ್ ಆಫ್ ತ್ರೀ-ಫೋಲ್ಡ್ ಪರ್ಸನಾಲಿಟಿ. ಅಂದ್ರೆ ಕಾಯಕ, ವಾಚಕ, ಮಾನಸಿಕವಾಗಿ ಮೂರೂ ಒಂದೇ ತರದಲ್ಲಿ ಇರ್ಬೇಕು ಅಂತಾರ. ಹಂಗಿದ್ರ ಅದಕ್ಕೆ ಏನಂತಾರ? ಆರ್ಜವಂ ಅಂತ. ನಮ್ಮ ವ್ಯಕ್ತಿತ್ವ ಈ ಮೂರು ಪದರಗಳಿಂದ ಕೂಡಿಯದ. ಕಾಯಕ, ವಾಚಕ ಮತ್ತು ಮಾನಸಿಕ, ಈ ಮೂರು ಪದರಗಳು ಸಮ ಇರ್ಬೇಕು ಅಂತಾರ. ಆ ಮೂರು ಪದಗಳು ಸಮ ಇದ್ರೆ ಅದಕ್ಕೆ ಏನಂತಾರ? ಆರ್ಜವಂ. ಆರ್ಜವಂ ಅಂತ ಕರೀತಾರ. ಒನ್ ಇಸ್ ಫಿಸಿಕಲ್, ಅನದರ್ ಇಸ್ ವರ್ಬಲ್, ಅನದರ್ ಇಸ್ ಮೆಂಟಲ್. ಒಂದು ದೈಹಿಕವಾದಂತದ್ದು, ಎರಡನೇದು ಮಾತಿನಿಂದ ಆಗತಕ್ಕಂಥದ್ದು, ಮೂರನೇದು ಮನಸ್ಸಿನಿಂದ. ಮೂರು ಒಂದೇ ಲೈನ್ ಇರ್ಬೇಕಂತ. If all of them are in alignment, thought, word and deed are in alignment, that person is integrated personality, harmonized personality, healthy personality. ಮೂರು ಅವರು ಒಂದ ಸಮ ಇತ್ತು ಅಂದ್ರೆ ಆ ಮನುಷ್ಯನಿಗೆ ಏನಂತೀವಿ? ಆರೋಗ್ಯವಂತ ವ್ಯಕ್ತಿತ್ವ ಅಂತ ಕರಿತೀವಿ. ಏನಪ್ಪಾ? ಹಂಗಿರಬೇಕು. ಬಟ್ ವೆನ್ ದೇರ್ ಇಸ್ ನೋ ಅಲೈನ್ಮೆಂಟ್, ಐ ಥಿಂಕ್ ಒನ್ ಥಿಂಗ್ ಅಂಡ್ ಐ ಥಿಂಕ್ ಒನ್ ಥಿಂಗ್, and by the time I speak out, it has become different, and when I am implement, it becomes the third. ಮನಸ್ಸಿನಾಗ ಒಂದು ವಿಚಾರ ಮಾಡೋದು ಒಂದು, ಆಗೋದು ಒಂದು, ಹಿಂಗಿರಬಾರ್ದು. ಮನಸ್ಸಿನಾಗ ಏನೈತಿ ಅದನ್ನ ಮಾಡಬೇಕು, ಅದರಂಗೆ ಇರಬೇಕು. ಅದಕ್ಕಂತಾರ ಆರ್ಜವ. ಕಾಯ, ವಾಚ, ಮನಸ್ಸ ಒಂದೇ ರೀತಿಯಲ್ಲಿ ಇರುವುದು ಏನದ ಅದಕ್ಕೆ ಆರ್ಜವ ಮಾಡ್ತಾರ. ಮಾತಾಡೋದು ಬಂದು, ಇರೋದು ಬಂದು, ತಿಳ್ಕೊಳ್ಳೋದು ಒಂದು, ಮಾಡೋದು ಒಂದು, ಹಿಂಗಿರಬಾರ್ದು. ಮನಶ್ಚೇಕಂ ವಚಶ್ಚೇಕಂ ಕರ್ಮಶ್ಚೇಕಂ ಮಹಾತ್ಮನಃ ಮಾನಸಿ ಅನ್ಯಾತ್ ವಚಸಿ ಅನ್ಯಾತ್ ಕರ್ಮಣಿ ಅನ್ಯಾತ್ ದುರಾತ್ಮನ. ಮನಸ್ಸಿನಿಂದ ಏನದ? ವಾಚಕದ ವಾಣಿಯಿಂದನೂ ಅದನ್ನ ಮಾಡೋದು, ಮನಸ್ಸಿನಿಂದನೂ ಅದನ್ನ ಮಾಡೋದು, ಕಾಯಕದಿಂದ ಅದನ್ನ ಮಾಡೋದು. ಅವ ಮಹಾತ್ಮ ಅನಿಸ್ಕೊತಾನ. ಮನಸ್ಸಿನಾಗ ಒಂದು, ಮಾಡೋದು ಒಂದು, ಮಾತಾಡೋದು ಒಂದಿದ್ರ ಅವ ದುರಾತ್ಮ ಅನಿಸ್ಕೊತಾನೆ. ಅದರಿಂದ ದುರಾತ್ಮ ಆಗ್ಬೇಡ್ರಿ, ಮಹಾತ್ಮರಾಗಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದಕ್ಕಂತಾರ ಆರ್ಜವ. ಇದಕ್ಕಂತಾರ ಆರ್ಜವ. And there is no alignment, there is a split personality. ಎರಡಕ್ಕೂ ಹೊಂದಿಕಿಲ್ಲ ಅಂದ್ರೆ ಏನು? ಅವನು ಏನಪ್ಪಾ ಅಂದ್ರೆ ಒಡಕು ವ್ಯಕ್ತಿತ್ವ ಅಂತಾರ. ಸ್ಪ್ಲಿಟ್ ಪರ್ಸನಾಲಿಟಿ ಅಂದ್ರೆ ಏನು? ಒಡಕು ವ್ಯಕ್ತಿತ್ವ. ಈಗ 6 ಗಂಟೆಗೆ ಮೀಟಿಂಗ್ ಅದ ಬರ್ರಿ ಅಂತಂದ್ರೆ ಅವ ಆರು ಬರೋದೇ ಇಲ್ಲ. ಎಲ್ಲರಿಗೂ ಬಾ ಅಂತ ಹೇಳ್ತಾನ. ಅಧ್ಯಕ್ಷ ಆಗಿರ್ತಾನ, ಬರೋದೇ ಇಲ್ಲ. ತಾನೇ ಹೇಳುದು ಒಂದು, ಮಾಡೋದು ಒಂದು. ಎಲ್ಲರಿಗೆ ತಾ ಹೇಳುದು ಒಂದು, ಅವ ತಾ ಮಾಡೋದು ಒಂದು. ಹಿಂಗಂದ್ರೆ ಏನಾಗುತ್ತೆ? ವ್ಯಕ್ತಿತ್ವ ಅದ ಒಡಕು ವ್ಯಕ್ತಿತ್ವ ಅಂತಾರ. ಅಂಡ್ ವೆನ್ ದೇರ್ ಇಸ್ ನೋ ಅಲೈನ್ಮೆಂಟ್, ಯಾವಾಗ ಈ ರೀತಿ ಮಾತಾಡುವುದರಲ್ಲಿ, ಶರೀರದಿಂದ ಕಾಯಕ ಮಾಡುವುದರಲ್ಲಿ, ಮನಸ್ಸಿನಿಂದ ವಿಚಾರ ಮಾಡುವುದರಲ್ಲಿ ಹೊಂದಾಣಿಕೆ ಇಲ್ಲವೋ, ದೇರ್ ಇಸ್ ಎ ಸ್ಟ್ರೇನ್ ಟೇಕಿಂಗ್ ಪ್ಲೇಸ್ ಇನ್ ದ ಪರ್ಸನಾಲಿಟಿ. ಆ ವ್ಯಕ್ತಿತ್ವದಲ್ಲಿ ಸುಮ್ಮನೆ ವಿನಾಕಾರಣ ಅಸಂಬಂಧವಾದಂತಹ ನಡವಳಿಕೆಗಳು ಪ್ರಾರಂಭ ಆಗ್ತಾವ. ಲೈಕ್ ಎನಿ ಮಷೀನ್ ವಿತ್ ಸೆವರಲ್ ಡಿಫರೆಂಟ್ ಪಾರ್ಟ್ಸ್. When there is a machine with several parts, all of them should be in alignment. ಒಂದು ಮಷೀನ್ ಅದ, ಒಂದು ಮಷೀನ್ ಅದ. ಆ ಮಷೀನ್ದಾಗ ಯಾವ ಹೊತ್ತಿಗೆ ಏನು ಆಗ್ಬೇಕು ಅದ ಕರೆಕ್ಟ್ ಹಾಕೊಂತಿದ್ರ ಅಲ್ಲೇ ಮಷೀನ್ ನಿಂದ ಪ್ರೊಡಕ್ಷನ್ ಆಗಿ ಹೊರಗೆ ಬರ್ತದ. ಅಲ್ಲಿ ಹೊಂದಾಣಿಕೆನೇ ಇಲ್ಲ ಅಂತಂದ್ರೆ ಆ ಮಷೀನ್ದಾಗ ಏನ್ ಕೆಲಸ ಮಾಡ್ತದೆ? ಏನು ಕೆಲಸ ಮಾಡಕ ಹೊಂದಾಣಿಕೆ ಆಗ್ತದೆ. ಈ ಫಾರ್ ಎಕ್ಸಾಂಪಲ್ ನೀರಿನ ಬಾಟಲ್ ತಯಾರು ಮಾಡುವಂತ ನೀರಿನ ಬಾಟಲ್ ತಯಾರು ಮಾಡುವಂತ ಫ್ಯಾಕ್ಟ್ರಿ ಅದ. ಅಲ್ಲಿ ಬಾಟಲ್ ಬರ್ತದ, ಅದ್ರಾಗ ನೀರ್ ಬೀಳ್ತದ, ಮುಂದ್ ಹೋಗ್ತದ, ಕೂಚ್ ಹಾಕ್ತಾರ, ಮುಂದ್ ಹೋಗ್ತಾರ, ಲೇಬಲ್ ಹಾಕ್ತಾರ, ಮುಂದ್ ಹೋಗ್ತಾರ, ಡಬ್ಬೆ ಬೀಳ್ತದ. 12 ಪೀಸ್ ಒಂದು ಡಬ್ಬಿ ಒಳಗ ಹಾಕಿ ಪ್ಯಾಕ್ ಮಾಡ್ತಾರ. ಎಲ್ಲ ಆ ಟೈಮ್ ಬಂದಾಗ ಆ ಕೆಲಸ ಆಗಿರ್ಬೇಕು. ಹೊಂದಾಣಿಕೆ ಅಂದ್ರೆ ಅದು ಅಲ್ಲಿ ಹೋಗಿ ಡಬ್ಬಿ ಒಳಗೆ ಸೀಲ್ ಆಗಿ, ಬಾಟಲ್ಗೆ ಮ್ಯಾಗ ಸೀಲ್ ಆಗಿ, ಕವರ್ ಆಗಿ ಬೀಳ್ತದೆ. ಅಲ್ಲಿ ಬಂದಿರ್ತದ ಬಾಟಲ್ ಕೂಚ ಹಾಕ್ಲಿಲ್ಲ ಅಂತಂದ್ರೆ ಏನಾಗ್ತದ? ಹಂಗೆ ಈ ಕಂಪನಿ ಒಳಗ ತಯಾರಾಗಬೇಕಾದಾಗ ಒಂದು ಆರ್ಡರ್ ಹೆಂಗಾಗ್ತದೆ ಹಂಗ ಕಾಯ, ವಾಚ, ಮನಸ ಅದು ವ್ಯಕ್ತಿತ್ವನ ಬೇರೆ. ಕಾಯದಿಂದ ಮಾಡುತ್ತಾರೆ, ವಾಚದಿಂದ ಮಾತಾಡುತ್ತಾರೆ, ಆಮೇಲಿಂದ ಮನಸ್ಸಿನಾಗ ಮಾಡುತ್ತಾರೆ, ವಿಚಾರ ಮಾಡುತ್ತಾರೆ. ಹಿಂಗಿರ್ತಂದ್ರೆ ಅದು ಒಡಕು ಪರ್ಸನಾಲಿಟಿ ಅಂತ ವ್ಯಕ್ತಿತ್ವ ಅಂತ ಹಂಗಿರಬಾರ್ದು ಅಂತಾರೆ. Even the tape record, the head has to be aligned. There also is head aligned and there something regular interval. Otherwise,
recording doesn't take significantly ahead. Not only take over, and in here there are also alignment. Otherwise, after 1 hour, if someone asks how was the class, you will say it was wonderful. What is for me to say? That is what I don't know. What is wonderful? ಅದೇ ರೀತಿ ಶಾಸ್ತ್ರ ಕೇಳ್ತೇವೆ ಒಂದು ತಾಸು ಕೇಳಿದಾಗ ಏನ್ ಹೇಳಿದ್ರು ಬಾಚ್ ಅಂತ ಹೇಳಿದ್ರು ಏನ್ ಹೇಳಿದ್ರು ಬಾಚ್ ಅಂತ ಹೇಳಿದ್ರು ಏನ್ ಹೇಳಿದ್ರು ಗೊತ್ತಿದ್ರೆ ಬಟ್ ಬಾಚ್ ಅಂತ ಹೇಳಿದ್ರು ನಾವೇನು ಈ ಕೇಳಿಸ್ಕೊಂಡಿ ಅನ್ನೋದು ಇಲ್ಲ ಏನ್ ಹೇಳಿದ್ರು ಅದನ್ನ ಕೇಳಿಸ್ಕೊಳ್ಬೇಕು ಕೇಳಿಸ್ಕೊಳ್ಬೇಕು ನೆನಪು ತಗೋಬೇಕು ಅಂತ ಇವೆಲ್ಲ ಭಕ್ತಿಗಳಾಗಬೇಕಂತ ಅಲ್ಲಿ ಮನಸ್ಸು ಇರಬೇಕು ಲಕ್ಷ್ಮಕ್ಕೆ ಕೇಳಬೇಕು ಅಂದ್ರೆ and therefore alignment is the key. If alignment is not there, you would not keep the same immediately, but gradually build up the day, and after some time, it becomes disharmonious, disconnected. That is why disintegration and destruction are synonymous. Disintegration and destruction are synonymous. When my organs are not integrated, then I am destroyed. Destroyed not in a physical sense, but destroyed in this spiritual sense. I cannot accomplish something. ಈ ರೀತಿ ವ್ಯಕ್ತಿತ್ವ ಇದ್ದವರು ಜೀವನದಾಗ ಏನೂ ಸಾಧನೆ ಮಾಡಕ್ಕಾಗುದಿಲ್ಲ. Therefore, integrity or uprightness or alignment or harmonization, that is important. If you go to the music concert, there are so many instruments. ಇದೇ ರೀತಿ ಈಗ ಸಂಗೀತಕ್ಕೆ ಕಾರ್ಯಕ್ರಮಕ್ಕೆ ಹೋಗಿ ಆ ಸಂಗೀತ ಕಾರ್ಯಕ್ರಮದಾಗ ಹಲವಾರು ಗಾಯಕ ಇರ್ತಾನ ಅನೇಕ ವಾದ್ಯಗಳನ್ನು ನುಡಿಸೋರಿರ್ತಾರೆ. ಅವುಗಳಲ್ಲಿ ಹೊಂದಾಣಿಕೆ ಇದ್ದಾಗ ಅದು ಸರಿಯಾಗಿ ಕೇಳ್ತದೆ, ದೀಪಾಗಿ ಕೇಳ್ತದೆ. ಹೊಂದಾಣಿಕೆ ಇಲ್ಲಂದ್ರೆ ಅದು ಸಂಗೀತದ ಕಚೇರಿ ಪರಿಹರಿಸ್ಕೊಳ್ಬೇಕು. ಅಲ್ಲಿ ಏನಿರ್ತಾರ ಮೃದಂಗ ಇರ್ತದೆ, ಗದಮ್ ಇರ್ತದೆ, ವಯೋಲಿನ್ ಇರ್ತದೆ, ರಂಜಿನ ಇರ್ತದೆ, ನಿರ್ದೇಶನಕ್ಕೂ ಹಾಡ್ಬೇಕು. ಇವೆಲ್ಲರೂ ತಾಳ ಹಾಡ್ತಾರೆ, ಹಾಡ್ಕೊಂತ ಬಾರಿಸುವಂತ ಆ ನಿರ್ಣಯದ್ದು ಕರೆಕ್ಟ್ ಅದಕ್ಕೆ ಮಾಡಿಕೊಂಡು ಕೇಳ್ಬೇಕು. ಹೊಂದಾಣಿಕೆ ಇಲ್ಲಾಂದ್ರೆ ಅದು ಸರಿಯಾಗಿ ಒಂದು ಸಂಗೀತ ಕಾರ್ಯಕ್ರಮ ಅನಿಸ್ಕೊಳ್ಬೇಕು. You find that they are spending a lot of time at the alignment. So alignment of tambura is required. और ಸಂಗೀತಗಾರ ಇತ್ತಂದ್ರೆ ಆ ತಂಬೂರು ಧ್ವನಿಗೆ ತನ್ನ ಧ್ವನಿಯನ್ನು ಒದಗಿಸಲಿಕ್ಕೆ ಮೊದಲು ಪ್ರಯತ್ನ ಮಾಡ್ತಾನೆ, ಹೊಂದಾಣಿಕೆ ಮಾಡ್ಕೊಳ್ಳ. ಹೊಂದಾಣಿಕೆ ಅಂತಂದ್ರೆ ಆ ಸಂಗೀತ ಕಚೇರಿ ಚಲೋ ಆಗುತ್ತೆ. If the North music concert, they are so particular about this. According to them, Carnatic musicians does not have this at all. The North Indians take more time to adjust and Shruti than even than the time. So, the music concert requires alignment. Life is a greater beauty. ಅದೇ ರೀತಿ ಸಂಗೀತ ಕಚೇರಿ ಒಳಗೆ ಹೆಂಗು ಆ ವಾದ್ಯಗಳಿಗೂ ಆ ಸಂಗೀತಗಾರನ ಹಾಡಿಗೂ ಕೂಡ ಹೆಂಗು ಹೊಂದಾಣಿಕೆ ಮಾಡ್ತಾರೆ. ಈಗ ಜೀವನ ಅನ್ನುವಂಥದ್ದು ಒಂದು ಸಂಗೀತ ಕಾರ್ಯಕ್ರಮ ಇದ್ದಾಗಿ we should give happiness to me. ನಮ್ಮ ಜೀವನ ನಮ್ಗೆ ಸಂತೋಷ ಕೊಡ್ಬೇಕು. And we should give happiness to others. ಮತ್ತೊಬ್ಬರಿಗೆ ಕೂಡ ಅದು ಸಂತೋಷ ಕೊಡ್ಬೇಕು. There should be no apashruti. That means my thought, my word, my deed. ನಾ ಮಾಡುವಂತ ಕೆಲಸ, ನಾನ್ ಮಾಡುವಂತ ವಿಜ್ಞಾನ, ನಾನ್ ಮಾಡುವಂತ ಏನದ ಶಬ್ದಗಳು, ಮಾತನಾಡುವಂತ ಶಬ್ದಗಳು ಮತ್ತೊಬ್ಬರಿಗೆ ದುಃಖವನ್ನು ಕೊಡದೆ ಆನಂದವನ್ನು ಕೊಡಬೇಕು. ದಟ್ ಈಸ್ ವೈ we have one of the most wonderful ಉಪನಿಷತ್ತು. ಆದ್ದರಿಂದ ನಮ್ಮ ಉಪನಿಷತ್ತಿನಲ್ಲಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಏನಂತ ತ್ವಾಂ ಮೇ ಮನಸ್ಸೇ ಪ್ರತಿಷ್ಠಿತ ಮನೋ ಮೇ ವಾಚಿ ಪ್ರತಿಷ್ಠಿತಂ ನಾವು ಪ್ರಯತ್ನ ಅಂತ ಪ್ರಾರ್ಥನೆ ಮಾಡ್ತೀವಿ. ಏನು ಅಂದ್ರೆ ಲಾಸ್ಟ್ ಏನಂದ್ರೆ ಲೆಟ್ ಮಿ ನಾಟ್ ಹ್ಯಾವ್ ಎ ಪರ್ಸನಾಲಿಟಿ. ನಾನು ಒಣಕು ವ್ಯಕ್ತಿತ್ವ ಆಗಬೇಕಂತೆ. ಲೆಟ್ ಮಿ ನಾಟ್ ಹ್ಯಾವ್ ಮಲ್ಟಿಪಲ್ ಪರ್ಸನಾಲಿಟಿ ಸಿಂಡ್ರೋಮ್. ಅವ ಏನ್ ಬಿಡ್ರಿ ಮಾತಾಡ್ತಾನ ಮತ್ತು ಹೇಳ್ತಾನ ಮತ್ತು ಇರ್ತಾನ ಒಂದು ಅನ್ಬಾರ್ದ ಯಾರು ಅವ್ರು ಯಾರಿಲ್ಲ, ಅವ್ರು ಯಾರನ್ನು ಪಾಲಿಸ್ತಾರೆ. ಆರಕ್ಕೆ ಬಾ ಅಂತ ಯಾರ ಆರಕ್ಕೆ ಬಂದೇ ಬರ್ತಾರ. ಅವ್ರು ಏನ್ ವಿಚಾರ ಮಾಡ್ಬೇಡ, 6 ಗಂಟೆ ಕರೆಕ್ಟ್ ಅಲ್ಲಿ ಇದ್ರ ನಾವು ಅವ್ರಿಗೆ ಮೇಂಟೈನ್ ಮಾಡ್ತೀವಿ. And Dayanan family says that Brahmana shows with the 10 heads indicates that multiple personalities and the best method to develop culture only are the little. ಮತ್ತೆ ಇವ್ರದ ರಾವಣಗ 10 ಮುಖ ಇತ್ತಲ್ಲ, ಯಾಕೆ 10 ಮುಖ 10 ಮುಖ ಅಂದ್ರೆ 10
ಆಯ್ತು ನಮ್ಗ ಇಲ್ಲ ಅಂತ ಒಳಗೆ ಪರ್ಸನಾಲಿಟಿ ಅಂತ ಅರ್ಥ ಉಂಟು. ರಾವಣ ಹೇಳುವುದು ಎಲ್ಲ ವಿಚಾರ ಬಂದು ಮಾಡುವಂತಪ್ಪ. ಆದ್ರಿಂದ ಅವ್ರು ಹತ್ತಡಿ ಸಿಂಬೋಲೈಸ್ ಮಾಡಿ ಅಂದ್ರೆ ಹಂಗ ಒಂದು ರೂಪದ ಅಲಂಕಾರ ಕೊಟ್ಟಾರ. ಹೊಸ ತಡಿ ಇತ್ತ ಅವಂಗ 10 ತಡಿ ಇದ್ದಿದ್ದಿಲ್ಲ ಏನ್ರಿ. ಅದನ್ನ ನಿಮಗ ರೂಪಕ್ಕೆ ಅಲಂಕಾರ ಪಟ್ಟು ಅವ್ರದ್ದು 10 ತಡಿ ಹೇಳ್ಯಾರ. ಆದ್ರಿಂದ ಆರ್ಜವ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ನಾವು ಪಂಕ್ಚುವಲ್ ಇರ್ಬೇಕು. ಪಂಕ್ಚುವಲ್ ಅಂದ್ರೆ ಸರಿಯಾದ ಸಮಯಕ್ಕೆ ಏನ್ ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಏನ್ ಮಾತಾಡ್ತೀವಿ ಅದನ್ನ ಮಾಡ್ಬೇಕು, ಅದನ್ನ ತಿಳ್ಕೊಳ್ಬೇಕು. ಮಾತಾಡೋದೊಂದು, ಕೃತಿ ಒಂದು, ವಿಚಾರ ಒಂದು ಇರಬಾರ್ದು. ಈ ಮೂರು ಏನು ಮಾತಾಡ್ತೀವಿ ಅದ ಮನಸ್ಸಾಗಬೇಕು, ಏನ್ ಮನಸ್ಸಾಗಬೇಕು ಅದನ್ನ ಮನಸ್ಸಬೇಕು, ಏನ್ ಮಾತಾಡ್ತೀವಿ ಅದನ್ನ ನಾವು ಮಾಡ್ಬೇಕು. ಇದಕ್ಕೇನಂತಾರೆ ಇದಕ್ಕ ಆರ್ಜವಂ. ಅರ್ಜುನ ಹೆಂಗಿದ್ದ, ಇವ ಹೆಂಗಿದ್ದ ರಾವಣ ಅನಾರ್ಜವಂ. ಅವನಾಗ ಆರ್ಜವ ಇರ್ಲಿಲ್ಲ. ಅವ ಮಾತಾಡೋದೊಂದು, ಅವ ವಿಚಾರ ಮಾಡೋದೊಂದು, ಅವ ಮಾಡುದ ಒಂದು, ಮೂರು ಬೇರೆ ಬೇರೆ ಇದ್ ಬಂದ್ರ ಇದು ಏನಂತಾರ ಅನಾರ್ಜವ. ಆರ್ಜವ ಅಲ್ಲ ಅಂತ ಅನ್ನಿಸ್ತದೆ. ಅರ್ಜುನದ ಹತ್ತಲಿ ಯಾಕಿದ್ದೂರಿ ಅನ್ನುವಂತ ವಿಚಾರನ ಹೇಳಿದ ನೋಡಿ ಅಪ್ಪು. ಹಿಂಗ ಹೇಳ್ಕೊತ ಹೋಗ್ತಾರ್ರಿ. 20 ಗುಣ ಹೇಳಕ್ 20 ಜನನ ತಗೋತಾರ. ಏನು ಶಾಸ್ತ್ರನ ಬರುವಲ್ದು. ಯಾರು ಗೊತ್ತಿರೇನ ಮತ್ತ ಮುಂದಿಂದು ಯಾರು ಅದಾರನು ದುಣ್ಣನ ಉಳಿದವ್ರ ಹತ್ರ ಯಾರತ್ರ ಪುಸ್ತಕ ಇಲ್ಲ. ದುಂಡಪ್ಪಚಾರ ಅಂತಂದ್ರೇನು? ಗೋರ್ಕೋಪ್ಪಚಾರು ಇಲ್ರಿ. ದುಂಡಪ್ಪಗಳು ಜಾಯಿನ್ ಆಗಿಲ್ರಿ. ಕಾಣವಲ್ರವ್ರು. ನಾಕೈದು ಸಾಕು. ನಾಳೆ ಬಸನಾಳಕ ಮಕ್ಕ ಕನ್ಯೆ ನೋಡಿ ಹೋಗಿ ಬಂದಿದ್ರಿ. ನಾಳೆ ಹೊಂಟಾರ್ರಿ ಅಲ್ಲಿಗೆ. ಹೇಳಿದ್ರು, ನಮಗೂ ಹೇಳಿದ್ರು ಅವರು. ಪಂಕ್ಚುವಲ್ ಏನು ಮಾತಾಡ್ತೀವಿ ಅದನ್ನ ಮಾಡ್ಬೇಕು, ಏನ್ ಮಾಡ್ತೀವಿ ಅದನ್ನ ವಿಚಾರ ಮಾಡ್ಬೇಕು. ಅದಕ್ಕೆ ಅಂತಾರ ಆರ್ಜವಂ ಅಂತ. I feel the exercise of Arjavam is punctuality, and that is the one thing we do not have at all in India. ನಮ್ಮ ಇಂಡಿಯಾದಾಗ ಬಾಳ ಮಂದಿ ಇದು ಇಲ್ಲ ಅಂತಾರ ಅವ್ರ ಅಪ್ಪೋರು. ನಾವು ವಿಚಾರ ಮಾಡೋದ ಒಂದು, ನಾವು ಮಾತಾಡೋದ ಒಂದು, ನಾವು ಮಾಡೋದ ಏನು. ನಮ್ಮ ಭಾರತದಾಗ ಆರ್ಜವಂ ಇಲ್ಲ ಅಂತಾರ ನೋಡ್ರಿ ಅಪ್ಪೋರು. And if the punctuality goes for a public function, he has to start sweeping the room. He has to start from that. Only he has to go and start the program. Out of utter frustration, I dropped all public programs because nobody values punctuality. ಅಂತಾರಪ್ಪೋರು. ನಮ್ಮ ಭಾರತದಲ್ಲಿ ಆರ್ಜವದ ಕೊರಕದ. ಯಾಕಂದ್ರ ಅಪ್ಪೋರ್ಗೆ ಏನಾಗೈತಂದ್ರ ಎಲ್ಲರ ಫಂಕ್ಷನ್ ಐತಿ ಅಂತಂದ್ರ ಫಂಕ್ಷನ್ ಬಿಟ್ಟೇನಂತಾರ ಅವ್ರು ಅಪ್ಪೋರು. ಯಾಕೆ ಬಿಟ್ಟೇನಿ ಅಂತಂದ್ರ ಆ ಫಂಕ್ಷನ್ ಐತಿ ಅಂತಂದ್ರ ಆ ಫಂಕ್ಷನ್ಗೆ ಹೋಗಿ ಆ ಕಸ ಹೊಡೆದು ಬ್ಯಾನರ್ ಕಟ್ಟಿ ಆ ಫಂಕ್ಷನ್ ನಾನ ಚಾಲು ಮಾಡಿ ನಾನ ಮುಗಿಸಿ ಬರುವಂತ ಪರಿಸ್ಥಿತಿ ಅದ ಇವತ್ತಿನ ಕಾಲದಾಗ. ಯಾರು ಕಾರ್ಯಕರ್ತರು ಸಿಗುದಿಲ್ಲ. ಫಂಕ್ಷನ್ ಇಟ್ಕೋಬೇಕು ಅಂದ್ರ ಅದ್ರ ಎಲ್ಲಾ ವ್ಯವಸ್ಥೆವನ್ನ ಕಸ ಗಿಸ ಹೊಡೆದು ಟೇಬಲ್ ಗಿಬಲ್ ಹಾಕಿ ಬ್ಯಾನರ್ಗೆ ಕಟ್ಟಿ ನಾನಾ ಕುರ್ಚಿ ಮೇಲೆ ಕುತ್ಕೊಂಡು ನಾನಾ ಭಾಷಣ ಮಾಡ್ಬೇಕು. ಅವಾಗ ಬರ್ತಾರ ಮಂದಿ ಅಂತಾರಪ್ಪ. ನೋಡ್ರಿ ಇದಾಗೈತಿ ಅನ್ನೋ ವಿಚಾರ ಮಾಡಿ ನನಗಂತೂ ಬಹಳ ಸಲ ಆಗಿತ್ತು. ಅದಕ್ಕೆ ಕಾರ್ಯಕ್ರಮ ಅಂದ್ರೆ ಮೈ ಜುಮ್ಮಂತದ. ಇದೇನು ಮೊಬೈಲ್ದಾಗ ಮಾಡ್ತಿರಲ್ಲ ಕಾರ್ಯಕ್ರಮ, ಇದು ಬಹಳ ಚಲೋ. ಯಾರಿಗೂ ಗೆಳೆಯೋದಿಲ್ಲ, ಯಾರಿಗೂ ಹಾರ ಇಲ್ಲ, ಯಾರಿಗೂ ಮಾಲಿಲ್ಲ, ಯಾರಿಗೂ ಪುರ ಇಲ್ಲ. ಒಬ್ರು ಅಧ್ಯಕ್ಷರಾಗ್ತಾರ, ಒಬ್ರು ಉಪಾಧ್ಯಕ್ಷರಾಗ್ತಾರ, ಒಬ್ರು ಇದಾಗ್ತಾರ, ಏನೋ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಾರ, ಒಬ್ರು ಕಾರ್ಯಕ್ರಮ ನಿರೂಪಣೆ ಮಾಡ್ತಾರ, ಯಾರ್ಯಾರು ಏನ್ ಮಾತಾಡ್ತಾರ ವರ್ಣಾರ್ಪಣೆ ಮಾಡ್ತಾರ, ಕಾರ್ಯಕ್ರಮ ಮುಂದೆ ಹೋಗ್ತದೆ. ಆದ್ರೆ ಸ್ಟೇಜ್ ಮ್ಯಾಗ ಅರೇಂಜ್ ಮಾಡೋದು ಬಹಳ ಕಷ್ಟ ಅಂತ. ಹಿಂಗಾಗಿ ಇವತ್ತಿನ ಕಾಲದಾಗ ಯಾವ ಫಂಕ್ಷನ್ ಮಾಡಕ್ಕೂ ಹೋಗುದು ಬಿಡ್ತೇನೆ ಅಂತ ಅವರ ಅಂತಾರ. ನನಗೂ ಇದು ಅನುಭವ ಆಗಿದೆ. ಆರ್ಜವ ಅನ್ನುವಂಥದ್ದು ಇಲ್ಲೇ ಇಲ್ಲ. ಹೇಳುದ ಒಂದು, ಮನಸ್ಸಿನಾಗ ತಿಳ್ಕೊಳ್ಳೋದ ಒಂದು, ಮಾಡುದ ಇನ್ನೊಂದು. Suppose because of some of the reason I am not able to be punctual, I have promised someone that I will come at 7 o'clock.
And if I start at 6 o'clock because it takes me 1 hour for me to reach, when I start, some visitors came and the phone calls comes and I am not able to keep up the time. Most people keep quiet. I consider Arjavam requires informing that person that I have promised to come at 7. I will not be able to come. I will not come. I will come at 8 o'clock. But I find that many of the people do not have the tendency to call and inform where to phone and ask. Sir, ಇಲ್ಲಿ ಒಂದು 6 ಗಂಟೆ ಕಾರ್ಯಕ್ರಮ ಆಯ್ತು ಬರ್ರಿ ಅಂತ ಹೇಳ್ತಾರೆ. 6 ಗಂಟೆಗೆ ಬರಬೇಕು ಅಂದ್ರೆ 5 ಗಂಟೆಗೆ ನಾ ಬಿಡಬೇಕಿದ್ದೀವಿ. ಒಂದು ತಾಸು ಜರ್ನಿ ಅದ ಅಂತ ತಿಳ್ಕೊಂಡು. ನಾ 5 ಗಂಟೆಗೆ ಮನೆಯಿಂದ ಹೋಗ್ಬೇಕು ಅನ್ನೋದ್ರಾಗನ ಯಾರೋ ಒಂದು ಫೋನ್ ಬರ್ತದ. ಯಾರೋ ಗೆಸ್ಟ್ ಬರ್ತಾರೆ ಮನೆಗೆ. ನಾನು ಬರೀ 5 ಗಂಟೆಗೆ ಬ್ಲಾಕ್ ಆಗೋದು. ಅನಿವಾರ್ಯವಾಗಿ 5:15 6 ಗಂಟೆ ಹಿಂದೆ ಹೊಡಿತು. ಅಂತ ಹೊತ್ತಾಗ ಇಲ್ರಿಪ್ಪ ನಾನು ಬರ್ತೇನೆ ಅಂತ ಹೇಳಿದ್ದೆ ನಮ್ಗೆ ಬರಕ್ ಆಗುದಿಲ್ಲ ಅಂದ್ಕೊಂಡು ಒಂದು ಫೋನ್ ಮಾಡಿ ಹೇಳಕರ ಹೇಳುವಷ್ಟು ವ್ಯವಧಾನ ಐತೆ ಅಂತ ಏನು ಹೇಳುದಿಲ್ಲ. ಸಮಯದ ಪ್ರಜ್ಞೆನೇ ಇಲ್ಲ. ಅಯ್ಯೋ ಮೀಟಿಂಗ್ ಇತ್ತೇನ್ರಿ ಅಲ್ಲ ಎಲ್ಲರೂ ಹೇಳಿದ್ದೆ ಹಂಗೆಲ್ಲ ಹೇಳಿರ್ತಾರ ಮೀಟಿಂಗ್ ಅದ ಅಂತ ಹೇಳಿರ್ತಾರ. ಮತ್ ಮೀಟಿಂಗ್ ಇದ್ದಾಗ ಒಂದು 15 ನಿಮಿಷ ಮೊದಲಿದ್ದಾಗ ನೆನಪು ಮಾಡ್ಬೇಕಿಲ್ರಿ ಅಂತ ಅಂದ್ರೆ ಏನರ್ಥ? ಸಮಯ ಪ್ರಜ್ಞೆ ಇಲ್ಲ, ಪಂಕ್ಚುವಾಲಿಟಿ ಇಲ್ಲ, ಆರ್ಜವಂ ಇಲ್ಲ ಅನ್ನಂಗ. ಆರ್ಜವಂಗೆ ಇಷ್ಟೆಲ್ಲ ಉದಾಹರಣೆ ಕೊಡಾಕತ್ತಾರ. First Arjam is being punctual. Second Arjam inform the person if I am not able to be punctual. If we start with that, we will gradually develop Arjavam. ಮೊದಲ ಬರ್ತೇವೆ ಅಂತ ಹೇಳಿದ್ರಿ ಬರಾಕ್ ಆಗುದಿಲ್ಲ ಅಂತ ಇನ್ಫಾರ್ಮ್ ಮಾಡ್ಬೇಕು. ಇನ್ಫಾರ್ಮ್ ಮಾಡಿ ಅದನ್ನ ಪೂರ್ಣ ಇತ್ಯರ್ಥ ಮಾಡ್ಬೇಕು. ಇದಕ್ಕಂತಾರ ಆರ್ಜವಂ. I promise someone I will come. I will give information tomorrow at 9 o'clock. I hope to get that information by tomorrow. But by tomorrow 9 o'clock I didn't get the information. By tomorrow 9 o'clock whether I have the information or not, I should ring up the person and give the information that if I don't have, I should tell I hope to get but I didn't get. ಏನೋ ಒಂದು ಮಾಹಿತಿ ಕೇಳ್ತಾರ ಇದ್ರೆ ನಮ್ಗೆ ಸದ್ಯ ಮಾಹಿತಿ ಇಲ್ಲ, ನಾಳೆ ಮುಂದೆ ನನಗೊಬ್ಬರು ಪರಿಚಯ ಅದರ ಅವ್ರು ಕೇಳಿ ಹೇಳ್ತೀನಿ ಅಂತ ಹೇಳ್ತೀವಿ. ಆ 9 ಗಂಟೆ ಬಂದ್ರು ನಮ್ಗ ಏನು ನಮ್ಗೆ ವಿಷಯ ಗ್ರಹಣ ಮಾಡಿ ಹೇಳ್ಬೇಕಾಗಿತ್ತು ಅದನ್ನ ಹೇಳಕ್ ಆಗ್ಲಿಲ್ಲ ಅಂದ್ರೆ ಕುತ್ಕೊಂಡಿರ್ಬಾರ್ದು, ಹೇಳ್ಬೇಕು ಅಂತ. ಇದಪ್ಪ ನಿಮ್ಗೆ ನಾನು 9 ಗಂಟೆಗೆ ನಾಳೆ ಹೇಳ್ತೀನಿ ಅಂತ ಹೇಳಿದ್ದೆ, ಈಗ 9 ಗಂಟೆ ಆತು, ನನಗೆ ಯಾಕೋ ಅದು ಇನ್ನೂ ಅವ್ರು ಭೇಟಿ ಆಗ್ಲಿಲ್ಲ, ವಿಷಯ ಸಂಗ್ರಹ ಆಗ್ಲಿಲ್ಲ ಕೇಳಾಕ ಅದನ್ನ ಹೇಳ್ರಿ ಅಂತಾರು. ಕಮ್ಯುನಿಕೇಟ್ ಮಾಡ್ರಿ, ಸುಮ್ಕೊಂಡ್ರಬೇಡ್ರಿ ಅಂತಾರು. All these things, the people are so gross and insensitive. Where is the question of higher things? ಇಂಥವೆಲ್ಲ ವಿಷಯಗಳ ಸಣ್ಣ ವಿಷಯಗಳನ್ನ ಹೇಳಿ ನಡ್ಕೊಳ್ಳೋದ ಗೊತ್ತಿಲ್ಲ ಈಗಿನ ಕಾಲದ ಮಂದಿಗೆ. ಇಂಥವ್ರಿಗೆ ಉಳಿದ ವಿಷಯಗಳನ್ನ ಹೆಂಗೆ ಹೇಳ್ಬೇಕು? ಆ ರೀತಿ ಆರ್ಜವಂ ಅನ್ನೋದು ಕೂಡ ಒಂದು ಒಳ್ಳೆಯ ಗುಣ, ಅದನ್ನ ಬೆಳೆಸಿಕೊಳ್ಳಿ. So the Arjavam starts with the word and punctuality. ಅಂದ್ರೆ ಆರ್ಜವಂ ಅಂದ್ರೆ ಇದು ಮಾತು ಮತ್ತು ಯಾವ ಸಮಯಕ್ಕೆ ಎಲ್ಲಿ ಕರೆಕ್ಟ್ ಆಗಿ ಇರುವುದು ಏನಂದ್ರೆ ಕಾಯ ವಾಚ ಮನಸ ಒಂದೇ ಇರುವುದಕ್ಕೆ ಏನಂತಾರ ಆರ್ಜವಂ. ದೇರ್ ಆಫ್ಟರ್ ಬಿಗ್ಗರ್ ಥಿಂಗ್ಸ್. ಇವನ್ ಸತ್ಯಂ ಈಸ್ ಒನ್ ಸಬ್ ಡಿವಿಷನ್ ಆಫ್ ಆರ್ಜವಂ. ಟ್ರುತ್ಫುಲ್ನೆಸ್ ಸಬ್ ಡಿವಿಷನ್ ಆಫ್ ಆರ್ಜವಂ. ದೇರ್ ಇಸ್ ಅನ್ ಇಂಪಾರ್ಟೆಂಟ್ ವರ್ಚ್ಯೂ. ಅದೇ ರೀತಿ ಬೆಳೆಸ್ಕೊಂತ ಹೋದ್ರೆ ಸತ್ಯವನ್ನ ಮಾತಾಡುವುದು ಕೂಡ ಒಂದು ಆರ್ಜವಂನ. ಸತ್ಯವನ್ನ ಮಾತಾಡುದು ಟ್ರುತ್ಫುಲ್ನೆಸ್. ಟ್ರುತ್ಫುಲ್ನೆಸ್ ಅಂತಂದ್ರೇನು? ಪ್ರಾಮಾಣಿಕವಾಗಿರುವುದು. ಇದು ಕೂಡ ಆರ್ಜವಂದಾಗ ಬರ್ತದ ಅಂತ ಹೇಳ್ತಾರ. ಇಷ್ಟೆಲ್ಲ ಹೇಳಿದ ನಂತರ ಮುಂದೆ ಇನ್ನೊಂದು ಗುಣ ತೋತಾನ. ಯಾವುದು? ಆಚಾರ್ಯ ಉಪಾಸನಂ. ಆಚಾರ್ಯ ಉಪಾಸನಂ ಇರ್ಬೇಕು ಅಂದ್ರೆ ಏನು? ದಿಸ್ ಇಸ್ ಅನದರ್ ಇಂಪಾರ್ಟೆಂಟ್ ವರ್ಚ್ಯೂ ಫಾರ್ ದ ವೇದಾಂತಿಕ್ ಸ್ಟೂಡೆಂಟ್. ವೇದಾಂತ ಅಭ್ಯಾಸ ಮಾಡುವಂತ ವಿದ್ಯಾರ್ಥಿಗಳಲ್ಲಿ ಆಚಾರ್ಯ ಉಪಾಸನಂ ಇರಲೇಬೇಕು. ಆಚಾರ್ಯ ಉಪಾಸನಂ ಲಿಟರಲಿ ಮೀನ್ಸ್ ವರ್ಷಿಪ್ ಆರ್ ದ ರೆವರೆನ್ಸ್ ಟುವರ್ಡ್ಸ್ ದ ಟೀಚರ್. ಆಚಾರ್ಯ ಅಂದ್ರೆ ಈ ಶಾಸ್ತ್ರವನ್ನ ಹೇಳುವಂತ ಗುರುಗಳ ಮೇಲೆ ಭಯಂಕರ ಭಕ್ತಿ ಇರಬೇಕು, ಭಯಂಕರ ಗೌರವದಿಂದ ಇರಬೇಕು ಅಂತ ಹೇಳ್ತಾರೆ. ಅಂಡ್ ವಿ ಶುಡ್ ರಿಮೆಂಬರ್ when I worship a teacher, a guru, really speaking, the worship doesn't go to the person itself, because as a person guru is also limited as the other person. ಅಂತಾರಪ್ಪರು ಪ್ರತಿಯೊಬ್ಬ ಮನುಷ್ಯರಂತೆ ಗುರುನು ಒಬ್ಬ ಮನುಷ್ಯ ಹೌದಲ್ರಿ? ಹೌದು. ಅವರು ತನ್ನದೇ ಆದಂತಹ ಒಂದು ಬೌಂಡ್ರಿ ಇರ್ತದ, ಲಿಮಿಟೇಷನ್ ಇರ್ತದ.
ಅವನಲ್ಲಿ ಕೂಡ ಕೆಲವೊಂದು ಸಣ್ಣ ಗುಣಗಳು ಇರಬಹುದು. ಅವನು ಒಬ್ಬ ಮನುಷ್ಯ ಅಲ್ಲಪ್ಪ. ನಮ್ಮ ಗುರುಗಳಾದ ಶಾಸ್ತ್ರ ಹೇಳ್ತಾರ, ನಾವು ಅಷ್ಟ್ ಮಟ್ಟಿಗೆ ಗೌರವ ಕೊಡಬೇಕು. ಅವರಲ್ಲಿದ್ದಂತ ಅವಗುಣಗಳನ್ನ ಎತ್ತಿ ನೋಡ್ಲಿಕ್ಕೆ ಎತ್ತಿ ನೋಡಿ ವಿಚಾರ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ಅರ್ಥ. ಅವರೊಬ್ಬ ಮನುಷ್ಯ ಬಿಡಪ್ಪ, ಇರ್ಲಿ ಅವ್ರಿಗೂ ಸಿಟ್ಟು ಸೆಡವು ಇರ್ತದ ಅನ್ಬೇಕು. ಬಿಕಾಸ್ ಆಸ್ ಎ ಪರ್ಸನ್ ಗುರು ಹ್ಯಾಸ್ ಎ ಲಿಮಿಟೆಡ್ ಆಸ್ ಅನದರ್ ಪರ್ಸನ್, ದೆನ್ ವೈ ಡು ವಿ ವರ್ಷಿಪ್ ದಿ ಆಚಾರ್ಯ? ಮತ್ತ ಅವನು ನಮ್ಮಂಗ ಅದಾನಪ್ಪ, ಅವನಲ್ಲಿ ಸಿಟ್ಟು ಸೆಡವು ಅದಾವ. ಗುರು ಅಂದ್ರ ನಾವು ಯಾಕೆ ಅವ್ನ್ ಮರ್ಯಾದೆ ಕೊಡ್ಬೇಕು, ಯಾಕೆ ಅವ್ನ್ ಗೌರವ ಕೊಡ್ಬೇಕು ಆಚಾರ್ಯಗಂದ್ರ? ಆಚಾರ್ಯ ರಿಪ್ರೆಸೆಂಟ್ ಶಾಸ್ತ್ರ ಜ್ಞಾನ ನಿಮ್ ಅವರಲ್ಲಿ ಶಾಸ್ತ್ರ ಜ್ಞಾನ ಅದ. ಆ ಒಂದು ಶಾಸ್ತ್ರ ಜ್ಞಾನಕ್ಕಾದ್ರೂ ಕೂಡ ನಾವು ಅವರಿಗೆ ಗೌರವವನ್ನ ಕೊಡಬೇಕು. Therefore, my namaskara to Acharya is my namaskara to the Vedas, which is all in him. ಅಂದ್ರೆ ನಾನು ಗುರುವಿನಲ್ಲಿ ವೇದಗಳನ್ನು ನೋಡಿ ವೇದಗಳನ್ನು ಕಲ್ತಾನಲ್ಲಪ್ಪ ಅಂತ ನಾನು ಅವರಿಗೆ ನಮಸ್ಕಾರ ಮಾಡಬೇಕು. ಆಚಾರ್ಯ is the temple of scripture. The scriptures represent Ishvara, and therefore through these scriptures the worship goes to the Lord, the revealer of Shastra. ಗುರುವಿನ ನಾನು ಮರ್ಯಾದೆ ಮಾಡಕತ್ತೀನಿ, ಗುರುವಿಗೆ ನಾನು ಗೌರವ ಕೊಡಾಕತ್ತೀನಿ ಅಂದ್ರೆ ನಾನು ಶಾಸ್ತ್ರಕ್ಕೆ ಗೌರವ ಕೊಡಾಕತ್ತೀನಿ. ನಾ ಶಾಸ್ತ್ರಕ್ಕೆ ಗೌರವ ಕೊಡಾಕತ್ತೀನಿ ಅಂದ್ರೆ ಪರಮಾತ್ಮನಿಗೆ ಈಶ್ವರನಿಗೆ ನಾನು ಗೌರವ ಕೊಡ್ತೀನಿ ಅಂತ ಅರ್ಥ. And then the next question is why I should worship the Shastram ಅಂದ್ರೆ ಬರ್ತದೆ. ಅಂದ್ರೆ ಶಾಸ್ತ್ರಕ್ಕೆ ನಾನು ಯಾಕೆ ಪೂಜೆ ಮಾಡಬೇಕು? ವೈ ಶುಡ್ ಐ ವರ್ಷಿಪ್ ವೇದ? ವೇದಗಳಿಗೆ ನಾನು ಯಾಕೆ ಗೌರವ ಕೊಡಬೇಕು, ಯಾಕೆ ಪೂಜೆ ಮಾಡಬೇಕು? ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅಸ್ ಟು ನೋ. ಇದು ಕೂಡ ಬಹಳ ಮುಖ್ಯವಾದ ಭಾಗದ ಅಂತ ತಿಳ್ಕೊಳ್ಳಿ. The knowledge that we want to acquire through Shastra is the knowledge which can be acquired through Shastra alone. It is not the knowledge which can be acquired through any other source of knowledge. ಶಾಸ್ತ್ರದಿಂದ ತಿಳಿದು ಬರುವುದು ಇನ್ನು ಯಾವ ಬದರಿಂದ ತಿಳಿದು ಬರುವುದಿಲ್ಲ. ಆ ಒಂದು ವಿಶೇಷತೆ ಇರುವುದರಿಂದ ಶಾಸ್ತ್ರಕ್ಕೆ ನಾವು ಗೌರವ ಕೊಡಬೇಕು. The Shastra is like the sixth sense organ ಅಂತಾರಪ್ಪರು. ಒಂದು ವಸ್ತುವಿನ ರೂಪ ನೋಡ್ಲಿಕ್ಕೆ ಕಣ್ಣು ಬೇಕು, ಒಂದು ವಸ್ತುವಿನ ಶಬ್ದವನ್ನು ಕೇಳಲಿಕ್ಕೆ ಕಿವಿ ಬೇಕು, ಒಂದು ವಸ್ತು ಮೆತ್ತಗದನೋ ಬಿರುಸದನ್ನು ನೋಡ್ಲಿಕ್ಕೆ ಸ್ಪರ್ಶ ಜ್ಞಾನ ಬೇಕು, ಚರ್ಮ ಬೇಕು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನು ನೋಡ್ಲಿಕ್ಕೆ 5 ಜ್ಞಾನೇಂದ್ರಿಯಗಳು ಬೇಕು. ಅದೇ ರೀತಿ ಪರಮಾತ್ಮನ ತಿಳಿಬೇಕು ಅಂತಂದ್ರ ನಮ್ಗ ಏನ್ ಬೇಕು? ಶಾಸ್ತ್ರ ಬೇಕು. ಶಾಸ್ತ್ರವು ಕೂಡ ಒಂದು 6ನೇ ಇಂದ್ರಿಯ ಅಂತ ತಿಳ್ಕೊಬೇಕು ನಾವು. ಶಾಸ್ತ್ರವು ಕೂಡ ಒಂದು 6ನೇ ಇಂದ್ರಿಯದ. ಪರಮಾತ್ಮ ತಿಳ್ಕೊಬೇಕಂದ್ರೆ ಈ ಇಂದ್ರಿಯ ಬೇಕು. ನೋಡ್ರಿ, ಶಾಸ್ತ್ರಕ್ಕೆ ಒಂದು ಇಂದ್ರಿಯ ಅಂತಾರ. ಎಂತ ಒಂದು ವಿಚಿತ್ರ ಒಂದು ಕಲ್ಪನೆ, ಬಹಳ ವಿಚಿತ್ರ ಮತ್ತು ಬಹಳ ಆಳವಾದ ಸಂತೋಷ ಅನಿಸುವಂತ ಒಂದು ಕಲ್ಪನೆ ಹೇಳ್ತಾರ ನೋಡ್ರಿ. ಶಾಸ್ತ್ರವೇ ಒಂದು ಕಣ್ಣು ಅಥವಾ ಒಂದು ಕಿವಿಗತಿ ಕೆಲಸ ಮಾಡ್ತದೆ. ಯಾವುದರಲ್ಲಿ, ಯಾವ ವಿಷಯದಲ್ಲಿ? ಶಬ್ದ, ಸ್ಪರ್ಶ, ರೂಪರಸ, ಗಂಧ ರಹಿತವಾದ ಪರಮಾತ್ಮ ವಿಷಯ ಗೊತ್ತಾಗಬೇಕು ಅಂದ್ರೆ ಶಾಸ್ತ್ರ ಅನ್ನುವಂತ ಕಣ್ಣು ಬೇಕು ಅಂತ ಹೇಳ್ತಾರೆ ಅಲ್ಲಿ. Every sense organ like eyes, ears, etc. capable of giving the unique knowledge which is other sense organs cannot give. ಕಣ್ಣಿಂದ ಆದದ್ದು ಕಿವಿಯಿಂದ ಆಗುದಿಲ್ಲ, ಕಿವಿಯಿಂದ ಆದ ಜ್ಞಾನ ಕಣ್ಣಿನಿಂದ ಆಗುದಿಲ್ಲ, ಒಂದು ಇಂದ್ರಿಯದಿಂದ ಆದಂತ ಜ್ಞಾನ ಇನ್ನೊಂದು ಇಂದ್ರಿಯದಿಂದ ಆಗುವುದಿಲ್ಲ. ಆದ್ದರಿಂದ ಈ ಇಂದ್ರಿಯಗಳು ಹೆಂಗ್ ಕೆಲಸ ಮಾಡ್ತಾವಲ್ಲ ತಮ್ಮ ತಮ್ಮ ಕ್ಷೇತ್ರದಲ್ಲಿ, ಅದೇ ರೀತಿ ಶಾಸ್ತ್ರ ಅನ್ನುವಂತ ತನ್ನ ಕ್ಷೇತ್ರವಾದಂತ ಪರಮಾತ್ಮ ವಿಷಯದಲ್ಲಿ ಕೆಲಸ ಮಾಡ್ತದ ಅಂತಾರವ್ರು. ಐಸ್ ಕ್ಯಾನ್ ಗಿವ್ ದ ನಾಲೆಜ್ ಆಫ್ ದ ಕಲರ್. ಕಣ್ಣಿಂದ ಬಣ್ಣ ಗೊತ್ತಾಗ್ತದೆ. ದ ಅದರ್ 4 ಸೆನ್ಸ್ ಆರ್ಗನ್ಸ್ ಕ್ಯಾನಾಟ್ ಗಿವ್ ದ್ಯಾಟ್. ಆ ಬಣ್ಣ ಇಂತಾದ ಅಂತ ತಿಳ್ಕೊಂಡು ಕಣ್ಣು ಬಿಟ್ಟು ಉಳಿದ 4 ಇಂದ್ರಿಯಗಳು ಹೇಳ್ತಾವೇನ್ರಿ? ಇಲ್ಲ. ಶಿವದಲ್ಲಿ ಇಯರ್ಸ್ ಕ್ಯಾನ್ ಗಿವ್ ನಾಲೆಜ್ ಆಫ್ ದ ಸೌಂಡ್. ಶಬ್ದ ಬೇಕಂದ್ರೆ ಕಿವಿಯಿಂದ ಕೇಳಲಿಕ್ಕೆ ಬರ್ತದ. ಆ ಶಬ್ದವನ್ನ ಕಿವಿಯಿಂದ ಅಲ್ದ ಉಳಿದ 4 ಇಂದ್ರಿಯಗಳು ಕೊಡ್ತಾವೇನ್ರಿ? ಇಲ್ಲ. ಅದೇ ರೀತಿ ವೇದ ಅನ್ನುವಂಥದ್ದು ಇದು ಒಂದು ಇಂದ್ರಿಯ ಇದ್ದಂಗ. ಅದು ಏನ್ ಕೊಡ್ತದ ನನಗ? ಆ ಭಗವಂತನ ಜ್ಞಾನವನ್ನ ಕೊಡ್ತದ. ಈ ವೇದ ಇಲ್ಲಂದ್ರೆ ಭಗವಂತನ ಜ್ಞಾನ ಆಗ್ತದೇನೋ? ಆಗುದಿಲ್ಲ, ಎಂದೂ ಆಗುದಿಲ್ಲ. And since it is a unique knowledge which cannot be gained through our other sense organs cannot even confirm that knowledge.
ನಾರ್ ಕ್ಯಾನ್ ಕಾಂಟ್ರಾಡಿಕ್ಟ್ ದಟ್ ನಾಲೆಜ್. ಒಂದು ಇಂದ್ರಿಯದಿಂದ ಆದಂತ ಜ್ಞಾನವ ಇನ್ನೊಂದು ಇಂದ್ರಿಯದಿಂದ ಅದನ್ನ ಖಚಿತಪಡಿಸ್ಲಿಕ್ಕೂ ಬರಂಗಿಲ್ಲ, ಅದನ್ನ ಅಲುಗಳ್ಯಾಕೂ ಬರಂಗಿಲ್ಲ. ಆದ್ದರಿಂದ ಶಾಸ್ತ್ರವೂ ಕೂಡ ಒಂದು ಇಂದ್ರಿಯ ಅಂತ ತಿಳ್ಕೊಂಡು ನಮ್ಮ ಶಾಸ್ತ್ರದಲ್ಲಿ ಬಹಳ ಉದಾತ್ತವಾದಂತ ವಿಚಾರವನ್ನು ಹೇಳಿದ್ದಾರೆ. ಎಷ್ಟು ಮಂದಿಗೆ ತಿಳಿದಿತ್ತೋ ಎಷ್ಟು ಮಂದಿಗೆ ತಿಳಿಲಿಲ್ಲೋ ನನಗೆ ಗೊತ್ತಾಗ್ಲಿಲ್ಲ. ಇದಕ್ಕಿಂತ ತೆಳಗಿಳಿದು ಬಂದಂತೂ ಹೇಳಕ್ಕಾಗೋದಿಲ್ಲ. ಅದರ್ ಸೆನ್ಸ್ ಆರ್ಗನ್ಸ್ ಕ್ಯಾನ್ ನೆವರ್ ವೆರಿಫೈ ದ ವೇದಿಕ್ ನಾಲೆಜ್. ವೇದದಲ್ಲಿ ಏನು ಶಾಸ್ತ್ರವನ್ನ ಪ್ರಮಾಣ ಅಂತ ತಿಳ್ಕೊಂಡು ಹೇಳಿದ್ದನ್ನ ಕಣ್ಣಾಗ್ಲಿ ಕಿವಿ ಆಗ್ಲಿ ಉಳಿದ ಇವು 5 ಜ್ಞಾನೇಂದ್ರಿಯಗಳನ್ನ ಅಲ್ಲಗಳಕ್ಕೂ ಬರಂಗಿಲ್ಲ, ಹೌದನ್ನಕ್ಕೂ ಬರುವುದಿಲ್ಲ. ಸೊ ವಿ ಹ್ಯಾವ್ ಎಕ್ಸೆಪ್ಟ್ ದಟ್ ವೇದಾಸ್ ರಿವೀಲ್ ಎ ನ್ಯೂ ನಾಲೆಜ್. ಆದ್ದರಿಂದ ವೇದ ಪ್ರಮಾಣದಿಂದ ಕಂಡು ಬಂದಂತ ಜ್ಞಾನ ಅದು ಹೊಸದೇ. ಅದು ಯಾವ ನಮ್ಮ 5 ಇಂದ್ರಿಯಗಳಿಂದ ತಿಳಿದು ಬರ್ತಕ್ಕಂತ ಜ್ಞಾನ ಅಲ್ಲ, ತಿಳ್ಕೊಳ್ರಿ. ಸೊ we have to accept what Vedas reveal as a new knowledge, and this accepting capacity is called ಶ್ರದ್ಧಾ. ಈ ಒಂದು ಒಪ್ಕೊಳ್ಳೋದು ಏನದ, ವೇದಗಳಿಂದ ತಿಳಿದು ಬಂದಂತ ಭಗವಂತನ ಜ್ಞಾನ ಉಳಿದ 5 ಪ್ರಮಾಣದಿಂದ ಹೌದನ್ನಕ್ಕೂ ಬರೋದಿಲ್ಲ, ಅಲ್ಲನ್ನಕ್ಕೂ ಬರೋದಿಲ್ಲ. ಆದ್ದರಿಂದ ಈ ವೇದ ಪ್ರಮಾಣವೇ ಒಂದು ಭಗವಂತನ ತಿಳಿಕೆ ಪ್ರಮಾಣ ಅನ್ನುವಂತಹ ಒಂದು ಶ್ರದ್ಧಾ ಏನು ಬೆಳೀತದ ವೈದಿಕರಲ್ಲಿ, ಆ ಶ್ರದ್ಧೆ ಅವನನ್ನ ಮುಂದೆ ಕರ್ಕೊಂಡು ಹೋಗ್ತದ. ಶ್ರದ್ಧಾ ಇಲ್ಲ ಅಂದ್ರೆ ಅದು ಮುಂದಕ್ಕೆ ಒಯ್ಯುವುದಿಲ್ಲ ಕರ್ಕೊಂಡು. ಆದ್ರಿಂದ ಈ ವೇದ ಅನ್ನುವಂಥದ್ದು ಒಂದು ಕೂಡ ಇದು ಒಂದು 6ನೇ ಇಂದ್ರಿಯ ಅಂತ ತಿಳ್ಕೊಂಡು ನಾವು ಶ್ರದ್ಧೆಯಿಂದ ಶಾಸ್ತ್ರವನ್ನ ಗೌರವಿಸಬೇಕು. ಅರ್ಥ ಆಗತ್ತೇನ್ರಿ? ಹ್ಯಾಂಗ ಶಾಸ್ತ್ರ ಅನ್ನುವಂಥದ್ದು 6ನೇ ಇಂದ್ರಿಯ ಅನ್ನುವಂಥದ್ದು ಹೇಳಿದ್ರು, ಯಾರಿಗೆ ತಿಳಿದಿಲ್ಲ? ತಿಳಿತಲ್ಲ? ಹ್ಞೂನ್ರಪ್ಪ ತಿಳಿತ. ವೇದವೇ ಪ್ರಮಾಣ. ಇದನ್ನ ಹಗಲೆಲ್ಲ ಒತ್ತು ಕೊಟ್ಟು ಯಾಕೆ ಹೇಳ್ತಾರ ಅಂದ್ರೆ, ನಮ್ಮಲ್ಲಿ ವೇದಕ್ಕೆ ಮಾನ್ಯತೆ ಕೊಡದೇ ಇದ್ದ ಜನ ಬಹಳ ಮಂದಿ ಅದ. ಅದಕ್ಕೆ ಹೇಳ್ತಾರೆ, ನೀವು ಕೊಡ್ಲಿಲ್ಲ ಅದಕ್ಕೆ ಮಾನ್ಯತೆ ಅಂದ್ರೆ ಕೆರೆ ಕೂಡ ಶಟ್ಕೊಂಡ್ರೆ ಒಣಗೋದು ಯಾರ್ದು ಹಂಗಾಗ್ತದ. ಆದ್ರಿಂದ ವೇದವೇ ಪ್ರಮಾಣ ಅಖಿಲರಿಗೆ ಅನ್ನುವಂತ ಮಾತು ನಮಗ ಎದೆಯಾಗ ಚುಚ್ಚಬೇಕದು, ನಡಬೇಕದು. ಅವಾಗ ಒಳಗೆ ಪರಿಣಾಮ ಆಗ ಚಲೋ ಆಗ್ತದೆ. ಅಲ್ಲಿ ಮಠ ನಮಗದು ಪರಿಣಾಮ ಮಾಡೋದಿಲ್ಲ ಕೆಲಸ. ಶ್ರದ್ಧಾ ಇಲ್ಲಂದ್ರೆ, ವೇದವೇ ಪ್ರಮಾಣ ಅನ್ನೋ ಶ್ರದ್ಧಾ ಇಲ್ಲಂದ್ರೆ ಪರಮಾತ್ಮ ವಿಷಯದಾಗ ಜ್ಞಾನ ಆಗೋದೇ ಇಲ್ಲ. ಗಟ್ಟಿ ಇಟ್ಕೊಂಡ್ಬಿಡ್ರಿ ಅದು. ಈ ಮಾತನ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಡ್ರಿ ಅಂತ ಹೇಳ್ತೀನಿ. ಅಂತಾರ ಅಪ್ಪವರು ಮುಂದುವರೆದು, ಶ್ರದ್ಧಾ ಮೀನ್ಸ್ learning to accept the knowledge given by the Veda as a unique knowledge, which knowledge is available, not available for any other sense of the organ. ವೇದ ಪ್ರಮಾಣದಿಂದ ಕಂಡು ಬಂದಂತ ಜ್ಞಾನ ಉಳಿದ 5 ಇಂದ್ರಿಯಗಳಿಂದ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮದಿಂದ ಹೌದನ್ನಕ್ಕೂ ಬರಂಗಿಲ್ಲ, ಅಲ್ಲನ್ನಕ್ಕೂ ಬರುವುದಿಲ್ಲ. ಆದ್ದರಿಂದ ಅದು ವಿಶೇಷ ಜ್ಞಾನದ. ಅದಕ್ಕೆ ನಾವು ಶಾಸ್ತ್ರವೇ ಪ್ರಮಾಣ ಅಂತ ಪರಿಗಣನೆ ಮಾಡಬೇಕು. And Shraddha is an extremely difficult thing to develop, and one of the methods to develop Shraddha is worship, Upasana. Imagine there is a person with only 4 sense organs. ನೋಡ್ರಿ, ಒಬ್ಬ ಮನುಷ್ಯ ಅದ ಅಂತ ತಿಳ್ಕೊಡ್ರಿ, ಅವಾಗ ಕೇವಲ 4 ಇಂದ್ರಿಯಗಳದಾವ ಅಂತ ತಿಳ್ಕೊಡ್ರಿ. 5 ಇಂದ್ರಿಯ ಅದಾವಲ್ಲ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಅದ್ರಾಗ 5ರಲ್ಲಿ 4 ಅದಾವ ಅಂತ ತಿಳ್ಕೊಡ್ರಿ. From the birth he has got only 4 sense organs. ಹುಟ್ಟೋದೆಲ್ಲ ಒಂದು ಜ್ಞಾನೇಂದ್ರಿಯ ಇಲ್ಲ ಅಂತ ತಿಳ್ಕೊಡ್ರಿ. ಒಂದು ಉದಾಹರಣೆ ಹೇಳಕತ್ತ ತಿಳ್ಕೊಡ್ರಿ. He doesn't have eyes. ಒಂದಂದ್ರೆ ಕಣ್ಣಿಲ್ಲ ಅಂತ ತಿಳ್ಕೊಡ್ರಿ. He is a blind person from birth. ಅಂದ್ರೆ ಹುಟ್ಟುತ್ತೇನ ಅವ ಕುಳ್ಳದಲ್ಲ ಅಂತ ತಿಳ್ಕೊಡ್ರಿ. And he has got a total faith in these 4 sense organs. ಈಗ ಅವಾಗ ಕಣ್ಣಿಲ್ಲ ಅಂದ್ರೆ ಏನು, ಕಿವಿ ಮೂಗು ನಾಲಿಗೆ ಚರ್ಮದ ಮ್ಯಾಗ ಇವು ಜ್ಞಾನವನ್ನ ಕೊಡ್ತಾವ, ಇವು ಜ್ಞಾನೇಂದ್ರಿಯ ಅದಾವ ಅನ್ನುವಂಥದ್ದು ಅವನ್ಗೆ ಪೂರ ಶ್ರದ್ಧಾ ಐತಿ. ಯಾದ್ಮ್ಯಾಗ ಇವು 4 ಇಂದ್ರಿಯಗಳ ಮ್ಯಾಗ ಐತಿ. And in between, at the age of 50, I give him the 5th sense organ called eye. ಅವನಿಗೊಂದು 50 ವರ್ಷ ಆದಾಗ ಅವನಿಗೊಂದು ಕಣ್ಣನ್ನು ಕೊಟ್ಟಿವಿ ಅಂತ ತಿಳ್ಕೊಡು, ನೇತ್ರವನ್ನ ಕೊಟ್ಟಿವಿ. And that tell him eyes are another means of knowledge. ನೋಡಪ್ಪ, ಅವ್ನಿಗೆ ಹೇಳ್ರಿ, ಈ ಕಣ್ಣು ಕೊಟ್ಟೇವಲ್ಲ, ಇದು ಕೂಡ ಒಂದು ಶಾಸ್ತ್ರದ ಒಂದು
ಜ್ಞಾನಕ್ಕೆ ಸಾಧನದ ಅಂತ ಹೇಳಿದ್ ತಿಳ್ಕೊಂಡು ಅಂಡ್ ಐ ಗಿವ್ ಅವಾಗ ಅವಂಗ ಕಣ್ಣಿನಿಂದ ಐ ಗಿವ್ ಎ ಯುನಿಕ್ ನಾಲೆಜ್ ಒಂದು ವಿಶೇಷವಾದಂತಹ ಒಂದು ನೋಟ ಆ ನೋಟದಾಗ ಅವಂಗ ಜ್ಞಾನ ಆಗ್ತದೆ ವಿಚ್ ಯು ಹ್ಯಾವ್ ಟು ಎಕ್ಸೆಪ್ಟ್ ಆಸ್ ಎ ಫ್ಯಾಕ್ಟ್ ಈಗ ಕಣ್ಣಿನಿಂದ ಕಂಡಿದ್ದು ಖರೆ ಅಂತ ತಿಳ್ಕೋಬೇಕು ಅಂತ ಹೇಳ್ತಾವ ಅಂಡ್ ಸಪೋಸ್ ದಿಸ್ ಪರ್ಸನ್ ಆರ್ಗ್ಯೂ ಅವ ಏನ್ ಮಾಡ್ತಾನೆ ವಾದ ಮಾಡ್ತಾನೆ ಏನಂತ ನೋ ನೋ ಐ ವುಡ್ ನಾಟ್ ಎಕ್ಸೆಪ್ಟ್ ನಾವ್ ಒಪ್ಪುದಿಲ್ಲ ಅಂತ ನಾವು ನೀ ಕೊಟ್ಟಂತ ಕಣ್ಣಿಂದ ಕಂಡು ಬಂದಿದ್ದು ನಾ ಖರೆ ಅನ್ನೋದಿಲ್ಲ ಅಂತಾನವ ಯಾಕಂತಾನವ ವಾಟ್ ಎವರ್ ದ ಐಸ್ ರಿವೀಲ್ ಐ ವಾಂಟ್ ಟು ವೆರಿಫೈ ಥ್ರೂ ದಿ ಅದರ್ 4 ಸೆನ್ಸ್ ಆರ್ಗನ್ ನಿನಗೇನ್ ಕೊಟ್ಟಿ ಕಣ್ಣು ಆ ಕಣ್ಣಿನಿಂದ ಏನ್ ಕಂಡಾಕತೈತಿ ಆ ಕಂಡಿದ್ದನ್ನ ನಾ ಉಳಿದು 4 ಇಂದ್ರಿಯಗಳ ಕಡೆ ಅದಾವಲ್ಲ ಈ ಮೊದಲ ಅವುಗಳಿಂದ ನಾನು ಕನ್ಫರ್ಮ್ ಹೊರಗೆ ಹಚ್ಚಿ ನೋಡ್ತೀನಿ ಅಂತಾನವ ಹೊರಗೆ ಹಚ್ಚಿ ನೋಡಿ ಅದು ಹೊರಗೆ ಹತ್ತದಂದ್ರ ಹೂ ಅಂತೀನಿ ಅದು ಹೊರಗೆ ಹತ್ತಿಕಂದ್ರ ನಾನು ಹೂ ಅಂತೀನಿ ಅಂತ ತಿಳ್ಕೊಂಡ್ರು ಬಿಕಾಸ್ ಐ ಹ್ಯಾವ್ ಫೇತ್ ಇನ್ ಓನ್ಲಿ 4 ಸೆನ್ಸ್ ಆರ್ಗನ್ಸ್ ನನಗೆ ನಂಬಿಕೆ ಇರುವುದು ಈ 4 ಇಂದ್ರಿಯಗಳಲ್ಲಿ ಮಾತ್ರ ಈಗ 5 ನೀ ಕೊಟ್ಟಿಯಲ್ಲ ಅದ್ರಾಗ ನನಗೆ ನಂಬಿಕೆ ಇಲ್ಲ ಅದರಿಂದ ಆದಂತ ಜ್ಞಾನವನ್ನ ಉಳಿದು 4 ಇಂದ್ರಿಯಗಳಿಂದ ನಾನು ಹೊರಗೆ ಹಚ್ಚಿ ನೋಡಿ ಹೌದಂತೀನಿ ಅಂದ್ರ ಹೊರಗೆ ಹಚ್ಚಕ್ ಬರೋದಿಲ್ಲ ಅಂತಾರ ಅವರು ಹಂಗೆ ಒಪ್ಪುದಿಲ್ಲ ಏನಿಲ್ಲ The 5th sense organ I do not want to accept, therefore I want to verify the color which the eyes reveal with the ears. ಆದ್ರಿಂದ ಕಣ್ಣು ಏನು ಹೇಳಿತಿ ಇದು ವಸ್ತುವಿಗೆ ಇಂಥ ಬಣ್ಣದ ಅಂತ ಕಣ್ಣು ಹೇಳಿತಿ ಆ ಹೇಳಿದ್ದನ್ನ ಕಿವಿಯಿಂದ ನಾನು ಕೇಳಿ ಅದು ನನ್ನ ಸೌದರ್ಶಿನ ನಾ ಹೂ ಅನ್ನವ ಇದನ್ನು ನಾ ಹೂ ಅನ್ನೋದಿಲ್ಲ ಅಂತವ ಅನ್ನಂತ ಕಿವಿಯಿಂದ ಹೌದನ್ನ ಬರ್ತೈತೇನ್ರಿ ಇದು ಕೆಂಪು ಬಣ್ಣ ಐತಿ ಅಂತ ಅನ್ನಕ್ ಬರ್ತೈತೇನು ಅಥವಾ ನೆಕ್ಕೆ ರುಚಿ ನೋಡಿ ಇದು ಕೆಂಪು ಬಣ್ಣ ಐತೆ ಅನ್ನಕ್ ಬರ್ತೈತೇನು ಅಥವಾ ಅದನ್ನ ಮುಟ್ಟಿ ಇದು ಕೆಂಪು ಬಣ್ಣ ಐತೆ ಅನ್ನಕ್ ಬರ್ತೈತೇನು ಹೇಳ್ರಿ ಜ್ಞಾನೇಂದ್ರಗಳು ಒಂದ್ರ ಕಾರ್ಯವನ್ನು ಇನ್ನೊಂದ್ರ ಕಾರ್ಯವನ್ನು ಮಾಡ್ತಾವ್ರಿ ಇದು ಹಾಕೋದು ಜ್ಞಾನ ಇಲ್ಲಪ್ಪ ಹಂಗಿದ್ರೆ ನಾ ಒಪ್ಪೋದಿಲ್ಲ ಅಂತಂತಾನವ ನನ್ನ ಕಣ್ಣಿನೇ ಆದಂತ ಜ್ಞಾನವನ್ನ ನಾನು ಉಳಿದ ಇಂದ್ರಿಯಗಳಿಗೆ ಅದು ಹೊರಗೆ ಹಚ್ಚಕ್ ಬರ್ಲಿಕ್ಕಂದ್ರ ನೀ ಹೇಳಿದ್ದ ಜ್ಞಾನವನ್ನ ನಾವು ಒಪ್ಪೋದಿಲ್ಲ ಅಂದ್ರೆ ಆ ಕಣ್ಣಿನಿಂದ ಆದಂತ ಜ್ಞಾನವನ್ನ ಅವ ಜ್ಞಾನ ಅಂತ ಒಪ್ಪುದಿಲ್ಲ ಅಂದಂಗ ಆತಾವ ಹಿಂಗಾಗ್ತದ ಅದಕ್ಕ ಆ ಉಳಿದ 4 ಇಂದ್ರಿಯಗಳಿಂದ ನಾನು ಹೊರಗೆ ಹಚ್ಚಿ ನೋಡ್ತೀನಿ ಅಂತಂದ್ರೆ ಹೊರಗೆ ಹಚ್ಚಕ್ ಬರುದಿಲ್ಲ ಆದ್ದರಿಂದ ವೇದ ಪ್ರಮಾಣದಿಂದ ಆದಂತ ಜ್ಞಾನ ಉಳಿದ 5 ಪ್ರಮಾಣಗಳಿಂದ ಹೊರಗೆ ಹಚ್ಚಕ್ ಬರುದಿಲ್ಲ ಅಂದಂಗ ಆತಿ I want to verify the color with the eyes revealed with my ears. The ears can never confirm the color. Ears cannot contradict also. ಅದು ಹೌದು ಅನ್ನಕ್ ಬರಂಗಿಲ್ಲ ಕಿವಿಗೆ ಅದು ಅಲ್ಲೂ ಅನ್ನಕ್ ಬರಂಗಿಲ್ಲ ಇದು ಕೆಂಪು ಬಣ್ಣ ಐತಿ ಹೌದು ಅನ್ನಕ್ಕೂ ಬರಂಗಿಲ್ಲ ಅದು ಅಲ್ಲ ಅನ್ನಕ್ಕೂ ಬರೋದಿಲ್ಲ The ears can never confirm the color. Ears cannot contradict also. Therefore, I should never attempt to verify the knowledge given by one sense organ with the help of the other sense organ. ಒಂದು ಜ್ಞಾನೇಂದ್ರಿಯದಿಂದ ಆದಂತ ಜ್ಞಾನ ಇನ್ನೊಂದು ಜ್ಞಾನೇಂದ್ರಿಯದಿಂದ ನಾ ಹೊರಗೆ ಹಚ್ಚಿ ನೋಡಿ ಹೌದಂತೀನಿ ಅನ್ನುವಂಥದ್ದನ್ನ ಇಲ್ಲೇ ಇಟ್ಕೋಬೇಡ್ರಿ ಅಂತ ಹೇಳ್ತಾರ 9:31 ಆಯ್ತು ಇನ್ನೂ ವಿಷಯವನ್ನು ಹೇಳೋರದಾರ ಆ ವಿಷಯವನ್ನ ನಾಳೆಗೆ ಹೇಳೋ ನಾನು ಅಲ್ಲಿಗೆ ಇವತ್ತಿನ ಈ ವಾಕೃತಿ ಸೇವೆಯನ್ನು ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ